ನಾನು ಬಂದು ಮೈಸೂರಿನವಳು, ಅಂದರೆ ಮೈಸೂರಿನಲ್ಲಿ ವಾಸ ಇರುವಂಥದ್ದು. ನನ್ನ ಗಂಡನ ಮನೆ ಬಂದು ನಂಜನಗೂಡು. ಸೊ ನಾನು ಮೈಸೂರಿನಲ್ಲಿ ಪ್ರಖ್ಯಾತ ಆಸ್ಪತ್ರೆ ಆಗಿರುವಂಥ JSS ಆಸ್ಪತ್ರೆಯಲ್ಲಿ 24 ವರ್ಷಗಳ ಕಾಲ ಸ್ಟಾಫ್ ನರ್ಸ್ ಆಗಿ ನಾನು ಕೆಲಸ ಮಾಡಿದ್ದೆ ಸರ್. ಕಾರಣಾಂತರದಿಂದ ನನ್ನ ಎರಡನೇ ಮಗ ಹುಟ್ಟಿದ ನಂತರ, ಅಂದರೆ 2007ರಲ್ಲಿ ಒಂದು ಜಮೀನು ತೊಗೊತೀವಿ. ಜಮೀನು ತೊಗೊಂಡ ನಂತರ ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಯಿತು. ಆ ನಂತರದಲ್ಲಿ ನಾನು ಕೆಲಸವನ್ನು ರಿಸೈನ್ ಮಾಡಿ ನಾನು ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದ ಒಂದು ಕಾರ್ಯದಲ್ಲಿ ನಿರತನಾಗಿದ್ದೀನಿ. ಅದಕ್ಕಿಂತ ಮುಂಚಿತವಾಗಲೇ ನಾನು ಅಂದರೆ ನನ್ನ ತಾತ ಏನಿದ್ರು, ಮುತ್ತಾತರ ಏನಿದ್ರು, ಅವರಿಗೂ ಸ್ವಲ್ಪ ಇದರ ಜ್ಞಾನ, ಅವರು ದೇವಸ್ಥಾನದ ಪೂಜಾರಿಗಳು ಆಗಿದ್ದರು. ಅವರು ಈಗ ಇಲ್ಲ, ತಂದೆನೂ ಇಲ್ಲ, ಜೊತೆಗೆ ತಾತನವರು ಇಲ್ಲ, ಅವರು ದೈವಾಧೀನರಾಗಿದ್ದಾರೆ. ಅದರ ಜೊತೆಗೆ ನನ್ನ ಗಂಡನ ಮನೆಯಲ್ಲೂ ಇದೇ ಸಂಪ್ರದಾಯ ಇದ್ದರು, ಯಾಕಂದರೆ ತುಂಬ ಆಚಾರ ವಿಚಾರವಂತವರು ಆಗಿದ್ದಾರೆ. ಜೊತೆಗೆ ಇಲ್ಲಿ ಬಂದು ನಾನು ಆಸ್ಪತ್ರೆಯಲ್ಲಿ ಎಷ್ಟೋ ವಾಸಿಯಾಗದೇ ಇರುವಂತಹ ಕಾಯಿಲೆಗಳನ್ನು ನೋಡಿದಾಗ ನನಗೆ ಮನಸ್ಸಿನಲ್ಲೇ ಒಂದು ಕುತೂಹಲ ಮೂಡ್ತಿತ್ತು. ಯಾಕೆ ಇಷ್ಟು ಒಳ್ಳೆ ವೈದ್ಯರಿದ್ರೂ ಇವರಿಗೆಲ್ಲ ವಾಸಿ ಆಗ್ತಾ ಇಲ್ಲ ಏನು ಅಂತಂತ. ಅದಕ್ಕೆಲ್ಲ ನನಗೆ ಸಿಕ್ಕಿದ್ದು ಪರಿಹಾರಕ್ಕೆ ಎಂದಾಗ